ಮಾರತ್ತಹಳ್ಳಿಯ ಬಿಲ್ಡರ್ ಶಿವಕುಮಾರ್ ಅವರ ಮನೆಯಲ್ಲಿ 18 ಕೋಟಿ ಮೌಲ್ಯದ ಚಿನ್ನಾಭರಣ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಆರೋಪಿಗಳೇನಿದ್ದಾರೆ, ದರೋಡೆಕೋರರೇನಿದ್ದಾರೆ, ಈಗಾಗಲೇ ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅದ್ರ ಜೊತೆಗೆ 30 ವರ್ಷದಿಂದ ಕಷ್ಟಪಟ್ಟು ಸಂಪಾದಿಸಿದಂತಹ ಚಿನ್ನಾಭರಣ, ಹಣ ಎಲ್ಲವನ್ನ ಕೂಡ ದರೋಡೆಕೋರರು ಈಗ ಲೂಟಿ ಮಾಡಿಕೊಂಡು ಹೋಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡೋದಕ್ಕೆ ಬಿಲ್ಡರ್ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಇದ್ದಾರೆ. ಸರ್, ಸುಮಾರು 30 ವರ್ಷದಿಂದ ಈ ಒಂದು ಬಿಲ್ಡರ್ ಆಗಿ ಇದ್ದೀರಾ, ಕಷ್ಟಪಟ್ಟು ದುಡಿದಿದ್ದೀರಾ, ಇಷ್ಟೊಂದು ಸಂಪಾದನೆ ಮಾಡಿದ್ರಿ, ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಕಳ್ಳರ ಪಾಲಾಗಿದೆ. ಈ ದರೋಡೆಕೋರರು ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿಯ ದರೋಡೆಯಲ್ಲಿ ಭಾಗಿಯಾಗಿದ್ರು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಮಾಹಿತಿ ಏನಾದ್ರು ಸಿಕ್ಕಿದೆಯಾ ನಿಮಗೆ? ನಮಸ್ಕಾರ. ಈಗ ಇವರು ಮಹಾರಾಷ್ಟ್ರದಲ್ಲಿ ಭಾಗಿಯಾಗಿರೋದು ನಮಗೆ ಅದೆಲ್ಲ ಗೊತ್ತಿರಲಿಲ್ಲ. ಅದು ಈಗ ಒಂದೊಂದೇ ಗೊತ್ತಾಗ್ತಾ ಇದೆ. ಇದು 36 ವರ್ಷದ್ದು ಇದು ನಮ್ಮ ಸಂಪಾದನೆ. ನಾನು ನಮ್ಮ ಮಿಸ್ಸಸ್ಸು ಬಟ್ಟೆ ಕಟ್ಟಿ ಮಾಡಿರುವಂಥ ಸಂಪಾದನೆ. ಬಟ್ ಇದು 18 ಕೋಟಿ ಏನು ಲೆಕ್ಕ ಹೇಳ್ತಿದ್ದಾರೆ ಅಂದರೆ, ಇವತ್ತಿನ ಗೋಲ್ಡ್ ರೇಟ್ ಜಾಸ್ತಿ ಇರೋದ್ರಿಂದ ಅದು ಅಷ್ಟೊಂದು ಲೆಕ್ಕ ಅಂತ ಹೇಳ್ತಿದ್ದೆ. ಬಟ್ ಅಷ್ಟು ವರ್ತು ನಾವು ಸುಮಾರು 36 ವರ್ಷದಿಂದ ನಮ್ಮ ತಾಯಿದು ಒಂದು ಸ್ವಲ್ಪ ಸೆಂಟಿಮೆಂಟ್ಸ್ ಇತ್ತು, ನಮ್ಮ ಮಿಸ್ಸಸ್ದು ಒಂದು ಸ್ವಲ್ಪ ಸೆಂಟಿಮೆಂಟ್ಸ್ ಇತ್ತು, ಅದು ಸ್ವಲ್ಪ ಒಡವೆಗಳಿದ್ದವು. ಯಾವ ರೀತಿ ಅಂದರೆ, ನಾವು ಎಲ್ಲ ಬಿಲ್ಡರ್ಗಳೆಲ್ಲ ಮುಂದೆ ಬಂದಿರೋದು ಕಷ್ಟಪಟ್ಟೆ ಬಂದಿರ್ತಾರೆ. ಎಲ್ಲರೂ ಎಲ್ಲೋ ಒಂದು 5%, ಒಂದು 10% ಬೇರೆ ರೀತಿಯಲ್ಲಿ ಸಂಪಾದನೆ ಮಾಡಿರ್ತಾರೆ. ಇನ್ನು ಮಿಕ್ಕಿದ ಬಿಲ್ಡರ್ಸ್ಗಳೆಲ್ಲ 98% ಭಾಗ ಕಷ್ಟಪಟ್ಟು, ಬಿಲ್ಡರ್ಸ್ ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದರಿಂದ ನಾನು ಈ ಸಮಯದಲ್ಲಿ ಏನು ಹೇಳೋಕ್ಕಾಗ್ತಾ ಇಲ್ಲ. ಏಕೆಂದರೆ ನಮ್ಮದು ತಾಯಿದು ಒಂದು 1988 ಸೆಪ್ಟೆಂಬರ್ 12 ಒಂದು ಘಟನೆ ನಡೀತು. ಇದೇ ಬೆಂಗಳೂರಲ್ಲಿ HL ಓಲ್ಡ್ ಏರ್ಪೋರ್ಟ್ ಪಕ್ಕದಲ್ಲಿ ಎಮ್ಲೂರು ಅಂತ ವಿಲೇಜಲ್ಲಿ ನಮ್ಮ ಸಿಕ್ಕಾಪಟ್ಟೆ ಆ ಟೈಮಲ್ಲಿ ಮಳೆ ಬಂದು ನಮ್ಮದು ಒಂದು ಮನೆ ಕುಸಿದೋಯ್ತು. ಆ ಮನೆ ಕುಸಿಯುವಾಗ ಒಂದು 10 ಜನ ನಾವು ಅದರಲ್ಲಿದ್ದರೆ, ನಮ್ಮ ತಾಯಿ, ನಮ್ಮ ತಂಗಿ ಮಕ್ಕಳು, ಆಮೇಲೆ ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ಇದ್ದ, ಸುಮಾರು 10 ಜನ. ಆ ಮನೆ ಕುಸಿದ ಸಂದರ್ಭದಲ್ಲಿ ನನಗೆ ಒಂದು ಜ್ಞಾನ ಬಂದಿದ್ದು 3 ಗಂಟೆಯಲ್ಲಿ. ಸೊ ಆವಾಗ 3 ಗಂಟೆಯಲ್ಲಿ HL ಹಾಸ್ಪಿಟ್ಲಲ್ಲಿ ನನ್ನ ಸುತ್ತಮುತ್ತಿದ್ದಂಥ ಜನ, ಅವ್ರನ್ನೆಲ್ಲ ಇವತ್ತು ನಾವು ನೆನೆಸ್ಕೊಬೇಕಾಗುತ್ತೆ. ಅವರು ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದಾಗ 3 ಗಂಟೆಯಲ್ಲಿ ನಿಮ್ಮ ತಾಯಿ, ನಿಮ್ಮ ತಂಗಿ ಮಕ್ಕಳು ಎಲ್ಲ ತೀರ್ಕೊಂಬಿಟ್ರು 5 ಜನ ಅಂತ ಹೇಳಿದಾಗ ಆವಾಗ ಶಾಕ್ ಆಯಿತು. ಆವಾಗ ಮಾರನೇ ದಿವಸ ನಾವು ಬೀದಿ ಪಾಲಾದ್ರಿ. ನಾವು ಮಣ್ಣು ಮಾಡೋಕ್ಕೆ ಕೂಡ ಆ ಸಮಯದಲ್ಲಿ ದುಡ್ಡಿರಲಿಲ್ಲ. ನಮ್ಮ ತಾಯಿ ಹತ್ರ ಅವಾಗ ಒಂದು ಸ್ವಲ್ಪ ಚಿನ್ನ ಇತ್ತು, ಅದು ಹಂಗೆ ಮಾರುಡಿ ಅಂಗಡಿಯಲ್ಲಿ ಇಟ್ಟು ಆ ಚಿನ್ನನ ಹಂಗೆ ಉಳಿಸ್ಕೊಂಡು ನಾವು ಬಂದಿದ್ರಿ. ಅದೇ ಥರ ಏನಾಯಿತು, 1 ವರ್ಷದಲ್ಲಿ ಮದುವೆ ಮಾಡಬೇಕು ಅಂತ ಶಾಸ್ತ್ರದ ಪ್ರಕಾರ ಇತ್ತು. ಆಗ ನಮ್ಮ ಮಿಸ್ಸಸ್ ಮಾಲಿನಿಯವರು ಆ ಸಮಯದಲ್ಲಿ 1.5 ಲಕ್ಷ ಸಾಲ, ತಿನ್ನೋಕೆ ಅನ್ನ ಇಲ್ಲ, ಊಟ ಇಲ್ಲ, ಫುಟ್ಪಾತಲ್ಲಿ ಮಲಗಿದ್ದು ಅಂತ ನನಗೆ ಆವತ್ತು ಆ ಅಮ್ಮ ನನ್ನ ಕೈ ಹಿಡಿದ್ಲು. ನಮ್ಮ ಮಾವವ್ರನ್ನ ಇವತ್ತು ನೆನೆಸ್ಕೊಬೇಕಾಗುತ್ತೆ ಈ ಸಮಯದಲ್ಲಿ. ಇಲ್ಲ, ಅವ್ರಿಗೆ ಕೊಡೋದು, ಅವ್ರಿಗೆ ಮದುವೆ ಮಾಡಿಕೊಡ್ತೀನಿ ಅಂತ ಹಠ ಮಾಡಿ ನನಗೆ ಮದುವೆ ಮಾಡಿಸಿದ್ರು. ಸೊ ಆ ಅಮ್ಮ ಕಾಲಿಟ್ಟು ಗಳಿಗೆಯಲ್ಲಿ ಒಂದೊಂದಾಗಿ ಕಷ್ಟಪಟ್ಟು ಮುಂದೆ ಬರ್ತಾ ತೊಡಗ್ತಾ ಇದೆ. ಆ ಒಂದು ಸಂದರ್ಭ ಏನು ಅಂತಂದರೆ, ಇವತ್ತು ಮದುವೆ, ನಾಳೆ ಚಿಕ್ಕದೊಂದು ಮನೆ ಗೃಹ ಪ್ರವೇಶ, ನಾಡದ್ದು ನಮ್ಮ ಒಂದು ಕ್ಯಾಸ್ಟಲ್ಲಿ ಮರಳಿ ಊಟ ಅಂತೆಲ್ಲ ಇಟ್ಕೊಂಡಿದ್ರು. ಆ ಸಮಯದಲ್ಲಿ ಸ್ನೇಹಿತರ ಹತ್ರ ಸ್ವಲ್ಪ ಸಾಲ ಮಾಡಿ ಮದುವೆಯಲ್ಲಿ ಏನಾದರೂ ಒಂದು ಸ್ವಲ್ಪ ಮುಯಿ ಬರ್ತದಲ್ಲ ಕೊಟ್ಬಿಡೋಣ ಅಂತಂದಾಗ, ಆ ಮುಯಿ ಅಷ್ಟೊಂದು ಬಂದಿರಲಿಲ್ಲ. ಆಗ ಬೆಳಿಗ್ಗೆ ಒಂದೇ ಮಾತು ನಮ್ಮ ಮಿಸ್ಸಸ್ ಕೇಳಿದ್ದು, ಮದುವೆ ಮಾಡ್ಕೊಂಡು ಮಾರನೇ ದಿವಸ ಬಂದು ಕೇಳಿದಾಗ, ನೀನು ಒಡವೆ ಒಂದು ಸ್ವಲ್ಪ ಕೊಡಮ್ಮ, ಸಾಲ ಜಾಸ್ತಿ ಆಗಿದೆ, ಏಕೆಂದರೆ ಗೃಹ ಪ್ರವೇಶಕ್ಕೂ ದುಡ್ಡಿಲ್ಲ, ಮರಳಿ ಊಟಕ್ಕೂ ದುಡ್ಡಿಲ್ಲ ಅಂದಾಗ ಏನೂ ಮಾತಾಡಲಿಲ್ಲ ಅಮ್ಮ. ಒಡವೆ ಏನು ಹಾಕಿದ್ರು ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ಒಡವೆ ಎಲ್ಲ ಹಂಗೆ ಕೊಟ್ಟರು. ನನ್ನ ಹತ್ರನೂ ನಮ್ಮ ತಾಯಿದು ಒಂದು ಸ್ವಲ್ಪ ಐತೆ, ಎಲ್ಲ ಇಟ್ಬಿಟ್ಟು ಸಾಲಗಾರರಿಗೆಲ್ಲ ಕೊಟ್ಟೆ. ಆ ಚಿನ್ನನೂ ಕೂಡ ಹಂಗೆ ಉಳಿಸ್ಕೊಂಬಂದಿದೆ. ಅದೊಂದು ಸೆಂಟಿಮೆಂಟ್ಸ್ ಇದೆ.